ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಅವ ನಮಸ್ಕಾರ. ನಮಸ್ಕಾರ. ಯಾರು ನೀವು? ರೌಡಿಗಳು. ರೌಡಿಗಳ ರಸ್ತೆಯಲ್ಲಿ ಹೆಣ್ಮಕ್ಳ ತಡಿತೀರಾ? ನಾವು ರೌಡಿಗಳೇ ಇರಬಹುದು, ಆದ್ರೆ ಚಿಲ್ಲರೆ ಕೆಲಸ ಮಾಡೋರಲ್ಲ. ಮತ್ತೆ ಯಾಕೆ ನಮ್ಮನ್ನ ತಡೆದ್ ನಿಲ್ಸಿದ್ರಿ? ನೋಡಿಮ್ಮ, ನಿಮ್ಮ ನೋಡಿದ್ರೆ ದೇವತೆ ನೋಡ್ದಾಗಾಯ್ತು. ನಿಮ್ಮ ಪಾದಕ್ಕೆ ಈಡ್ಗಾಯ ಹೊಡೆದು ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಣ ಅಂದ್ಕೊಂಡೆ. ಹೆದರ್ಕೋಬೇಡಿ, ನೀವು ನಮಗೆ ಸಹಾಯ ಮಾಡಿ ಅಷ್ಟೇ. ಹಾಗಿದ್ರೆ ತಗೊಳ್ಳಿ ಪ್ರಸಾದ. ನಿಮ್ ಮನ್ಸಲ್ಲಿರೋ ಆಸೆ ಎಲ್ಲ ನೆರವೇರ್ಲಿ. ನಮಗೆ ಹಣ್ಣು ಹಂಪ್ಲೆಲ್ಲ ಬೇಡ. ನಾವು ಯಾವುದೋ ಒಂದು ಆಟ ಆಡಕ್ ಹೋಗ್ತಿದೀವಿ. ನಮಗೆ ಲಕ್ಕಿ ಬರ್ ಹೇಳಿ ಅಷ್ಟೇ. 0 ಇಂದ 9 3 ನಂಬರ್. ರಸ್ತೆಲಿ ಈ ರೀತಿ ನಿಲ್ಸ್ಕೊಂಡ್ ಕೇಳೋದು ಸರಿಯಲ್ಲ. ನೀವು ಬಾಯಿಗೆ ಬಂದಿದ್ದ ನಂಬರ್ ಹೇಳ್ಬಾರ್ದಾ? ಪಾಪವೇದ, ಏನೋ ಕೇಳ್ತಾ. ಲಕ್ಕಿ ನಂಬರ್ ಹೇಳ್ಬಿಡೋಣ. ಆಯ್ತು ಬಿಡಿ, ನಿಮ್ಗೆ ಇಷ್ಟವಾಗಿರೋ ನಂಬರ್ ಹೇಳ್ಬಿಡಿ. 6 1 1 3. ಥ್ಯಾಂಕ್ ಯು ವೆರಿ ಮಚ್. ನಂಗೊಂದು ನಂಬರ್ ಹೇಳಿ. 6 1 3 3 1 6. ಥ್ಯಾಂಕ್ ಯು ವೆರಿ ಮಚ್. ನೋಡಿಯೋ. ಅಲ್ಲಮ್ಮ, ಏನ್ ಹೇಳ್ತಾ ಇದೀಯಮ್ಮ? ಭಾವ, ನೆನ್ನೆ ನಡೆದಿದ್ದು ಇಷ್ಟು. ಯಾವ ಮಹಾ ಮುತ್ತೈದ್ಯಾರು ಅಂತ ನಿಮ್ಮನ್ನ ನಂಬರ್ ಕೇಳಿದ್ರು. ಇವ್ರಿಗೆ ಯಾವ್ದೋ ನಂಬರ್ ಕೇಳಿದ್ರು, ಇವ್ರು ಹೇಳಿದ್ರು, ಖುಷಿಯಾಗಿ ಹೋಗ್ಬಿಟ್ರು. ಅಯ್ಯಯ್ಯೋ, ನಿನಗೆ ಇನ್ನೂ ಮದುವೆ ಆಗಿಲ್ಲ, ನೀನ್ ಇನ್ನೂ ಕುಮಾರಿ. ಕೇಳೇ ಇಲ್ಲ ಭಾವ. ಇವ್ರು ನೋಡಿದ ತಕ್ಷಣ ಅವ್ರಿಗೆ ದೇವತೆ ನೋಡ್ದಂಗ್ ಅನ್ನಿಸ್ತಂತೆ. ಒಂದ್ ನಂಬರ್ ಕೇಳಿದ್ರು, ಕಾಲುಗ್ ಬೀಳೋದೊಂದ್ ಬಾಕಿ. ಗೊತ್ತಾಯ್ತು ಕಣ ಮೇಡಮ್ನವ್ರೆ, ನೀವು ಕೊಟ್ಟ ನಂಬರ್ಗೆ ಅವ್ರು ದುಡ್ಡು ಕಟ್ತಾರೆ. ದುಡ್ಡು ಬಂದ್ರೆ ಓಕೆ, ದುಡ್ಡು ಬರ್ಲಿಲ್ವಾ ನೀವ್ ಇದ್ದ ಜಾಗಕ್ಕೆ ಹುಡ್ಕೊಂಡ್ ಬರ್ತಾರೆ. ಯಾರ್ ಭಾವ? ಕೈ ಕಾಲ್ ಕತ್ತರಿಸಿ ಗುದ್ರಿಗೆ ತುಂಬಾಕೆ. ನಿಮ್ಮ ಆಶೀರ್ವಾದ ತಗೊಂಡು ಹೋಣ ಅಂತ ನಾವು ಬಂದ್ವಿ. ನೀವು ಅದನ್ನ ನಿರಾಕರಿಸ್ತಾ ಇದ್ದೀರಲ್ಲ. ಲಾಂಗು ಮಚ್ಚಂದ್ರೆ ಭಯ ಆಗಲ್ವಾ? ಇವ್ ಯಾವಾಗ್ಲೂ ನಮ್ ಜೊತೆ ಇರ್ತವೆ, ನಮ್ ಕೈ ಕಾಲಿದ್ದ ಹಾಗೆ. ತಗೊಳ್ಳಿ. ಸಾಕು ನಮಗೆ. ಅದು ಆಕ್ಚುಲಿ ನಿನ್ನೆ ನೀವು ಒಂದು ನಂಬರ್ ಕೊಟ್ರಲ್ಲ, ಆ ನಂಬರ್ಗೆ ನಾವಿಬ್ರು ದುಡ್ಡು ಕಟ್ಟಿದ್ವಿ. ಇವನು 1 ಲಕ್ಷ ಬಂತು, ನನಗೆ 5 ಲಕ್ಷ ಬಂತು. ನಮ್ಮ ಸಾಲುಗಳೆಲ್ಲ ತೀರ್ ಹೋಗಿ ನಾವು ಉದ್ಧಾರ ಆಗ್ಬಿಟ್ಟು. ಅದಕ್ಕೆ ನಿಮ್ಮ ಪಾದ ಕೊಡಿ. ಆಗಲೇ ನಮಸ್ಕಾರ ಮಾಡಿದ್ರಲ್ರಿ, ಆಶೀರ್ವಾದ ಮಾಡ್ಯಾರ, ನೀವು ಹೋರಿ. ನಿಮ್ಮ ಅಭಿಮಾನ ಹೀಗೆ ಇರಮ್ಮ. ನೀವು ಮುಟ್ಟಿದ್ದೆಲ್ಲ ಚಿನ್ನ, ನೀವು ಕೊಟ್ಟಿದ್ದ ನಂಬರ್ ಎಲ್ಲ ಬಂಗಾರ. ನಾವು ಎಲ್ಲೋ ಒಂದ್ ಕಡೆ ಭವಿಷ್ಯ ಕೇಳಿದ್ವಿ. ಈ ಮನೆ ವಾಸ್ತುಚಿದೆ, ಇಲ್ಲಿ ಮಟ್ಕ ಆಫೀಸ್ ಶುರು ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನೀವು ಅನುಕೂಲ ಮಾಡ್ಕೊಡ್ಬೇಕು. 6% ಅಂತ ಕಮಿಷನ್ ಕೊಡ್ತಿದ್ರಿ. ನಾಚಿಕೆ ಆಗೋದೇ ಇಲ್ಲಮ್ಮ. ಮಟ್ಕ ಆಗ್ಲಿ ಜಟ್ಕ ಆಗ್ಲಿ ದುಡ್ಡಲ್ವಾ, ಅದು ಬರುತ್ತಲ್ಲ ಬಿಡಿ. ರೇ, ನಿಮ್ಮ ರೌಡಿಸಮ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಏನು ನೀವು ನನ್ನ ಕೈಲಾಸನ ಕ್ಲಬ್ ಮಾಡ್ಬೇಕು ಅಂತಿದ್ದೀರಾ? ಇದು ಸಂಸಾರ ಸ್ತ್ರೀರ ಮನೆ, ಇಲ್ಲಿ ನೀವು ಜೂಜು ಮಟ್ಕಾಡಕ್ ನಾವು ನಿಮ್ಗೆ ಬಿಡಲ್ಲ. ಇದಕ್ಕೆ ನೀವೇನಾದ್ರೂ ಅಡ್ಗಾಲ್ ಹಾಕಿದ್ರೆ ಪ್ರಾಣ ಕಳ್ಕೊತೀರ. ಹಾ ಹೇಳಿರಿ. ಅಲ್ಲ, ಡಾ ನಂಬರ್ 9 4 6. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿ ಮಟ್ಕ ದೇವಿ ಅದು. ನಮಗೂ ಆಡೋದಕ್ಕೆ ಅವಕಾಶ ಕೊಡ್ಬೇಕಮ್ಮನೆ. ಅವ್ರು ಓಡ್ಸೋ. ಅವ್ರನ್ನ ಓಡಿಸಲ್ಲ, ನಮ್ಮ ಮನೆಗೆ ಬೆಂಕಿ ಹಾಕ್ಬಿಡ್ತೀವಿ. ನೋಡಿ, ನೀವು ಇಲ್ಲಿದ್ದೀರಾ, ಅವರು ಇದ್ದಾರೆ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಮಾಸ್ತ್ರ ಮಟ್ಕ ಕೇಂದ್ರ ಎಲ್ಲಿದೆ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ರೆ ನನ್ನ ತಂಗಿ ಒಂದ್ ಮನೆಯಲ್ಲಿ ಚೂರು ಹಚ್ಕೊಂಡಿದ್ರಾ? ಅಣ್ಣಯ್ಯ, ಇವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ. ನಡಿಯ ಅಡಿಯ. ಇದೇ ನನ್ನ ಮಗನ್ ಸ್ಪೆಷಲ್. ಅವ್ರು ಹೋಗಿ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ಬೇಕು. ನಡಿರ ಬಿಡಿ ಸರ್, ಬಿಟ್ಟು ಬಿಡಿ ಸರ್, ಅವತ್ತ ತಪ್ಪು ಏನು ನೀವೇನ್ರಿ ಗುಂಡಣ್ಣವ್ರೆ? ಇನ್ಸ್ಪೆಕ್ಟ್ರೆ, ನಾನೇ ಗುಂಡ, ಇವನು ನನ್ನ ಪರಮ ಮಿತ್ರ. ಏನ್ರಿ ಈ ವೇಷ? ಅಯ್ಯೋ, ಇವನು ಮನೇಲಿ ಮಟ್ಕ ಬಿಸ್ನೆಸ್ ನಡೀತಾ ಇತ್ತು, ನೀವಂತೂ ಬಂದು ತಡಿಲಿಲ್ಲ. ನಾವಾದ್ರೂ ತಡಿಯೋಣ ಅಂತ ಈ ವೇಷ ಹಾಕೊಂಡ್ ಬಂದ್ವಿ. ಅವರು ನಮ್ಮನ್ನ ಹೊಡೆಯಕ್ಕಿಂತ ಮುಂಚೆ ನೀವು ಬಂದು ತಡೆದ್ರಲ್ಲ, ಅಷ್ಟೇ ಸಂತೋಷ. ಇನ್ಸ್ಪೆಕ್ಟ್ರೆ, ನೀವ್ ಯಾರಾದ್ರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಆಕ್ಷನ್ ತಗೊಂತಾ ಇದ್ವಿ. ನನಗೀಗ ಒಂದು ಅನುಮಾನ ಬರ್ತಾ ಇದೆ. ಈ ಮಟ್ಕ ಬಿಸ್ನೆಸ್ ಅಲ್ಲಿ ನಿಮ್ಗೂ ಕಮಿಷನ್ ಸಿಗ್ತಾ ಇತ್ತಾ? ಈ ಅನುಮಾನ ಪರಿಹಾರ ಆಗೋವರೆಗೂ ನಿಮ್ಮೆಲ್ಲರನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಪಾರ್ವತಿ ಪರಮೇಶ್ವರ